ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ದೇಶದಾದ್ಯಂತ ಮೊದಲ ಬಾರಿ ಕಮರ್ಷಿಯಲ್ ಸಿಲಿಂಡರ್ಗಾಗಿ ಪರದಾಟ ಆಗ್ತಾ ಇದೆ. ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬಹುತೇಕ ಹೋಟೆಲ್ಗಳು ಆಲ್ರೆಡಿ ಕ್ಲೋಸ್ ಆಗಿ ಹೋಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಅಡುಗೆ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಒನ್ಸ್ ಅಗೇನ್ ಅದೇ ಕೊರತೆ ಮತ್ತೆ ಮುಂದುವರಿತಾ ಇದೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ. ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಹೋಟೆಲ್ ಮಾಲೀಕರ ಪರದಾಟ ಮುಂದುವರಿತಾ ಇದೆ. ಸಿಲಿಂಡರ್ ಇಲ್ಲದೆ ಕೆಲ ಹೋಟೆಲ್ಗಳಲ್ಲಿ ಸೌದೆ ಬಳಕೆ ಮಾಡಿ ಅಡುಗೆ ಮಾಡ್ತಿದ್ದಾರೆ. ಸಿಲಿಂಡರ್ ಇಲ್ಲದೆ ಕೆಲ ಹೋಟೆಲ್ಗಳು ಈಗ ಆಲ್ರೆಡಿ ಕ್ಲೋಸ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಸೊ ಇವತ್ತು ಅಥವಾ ನಾಳೆ ಮತ್ತಷ್ಟು ಹೋಟೆಲ್ಗಳು ಕ್ಲೋಸ್ ಆಗುತ್ತೆ. ಗಾಂಧಿನಗರದ 3ನೇ ಕ್ರಾಸ್ನಲ್ಲಿರುವ IDC ಕಿಚನ್ಗೂ ಕೂಡ ಈ ಗ್ಯಾಸ್ ಬಿಸಿ ತಟ್ಟಿದೆ ಅಂತೆ. ಪ್ರಸಿದ್ಧ ಇಡ್ಲಿ ದೋಸೆ ಕಾಫಿ ಹೋಟೆಲ್ ಕಳೆದ 4 ದಿನಗಳಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಗ್ಯಾಸ್ ಸ್ಟಾಕ್ ಖಾಲಿ ಆಗಿದೆ, ಗ್ಯಾಸ್ ಬರೋ ತನಕ ಓಪನ್ ಆಗಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಅಗೇನ್ ಹೋಟೆಲ್ ಮುಂದೆ ಸ್ಟಿಕ್ಕರ್ ಅನ್ನ ಕೂಡ ಹಾಕಿ ಕ್ಲೋಸ್ ಮಾಡಿದ್ದಾರಂತೆ. ಸಿಬ್ಬಂದಿ ಹೇಳ್ತಿದ್ದಾರೆ ಜನಕ್ಕೆ, ನೋಡಿ ನಮ್ದೆಲ್ಲ ತಪ್ಪು, ನಾವು ಬೇಕು ಅಂತ ಕ್ಲೋಸ್ ಮಾಡಿದ್ದಲ್ಲ, ನಮ್ಮ ಹತ್ರ ಸಿಲಿಂಡರ್ ಇಲ್ಲ, ಸ್ಟಾಕ್ ಇಲ್ಲ, ಹಂಗಾಗಿ ಯಾವಾಗ ಸಿಲಿಂಡರ್ ಸಪ್ಲೈ ಆಗುತ್ತೋ ಅಲ್ಲಿ ತನಕ ಕೂಡ ನಾವು ಕ್ಲೋಸ್ ಮಾಡಿರ್ತೀವಿ ಹೋಟೆಲ್ನ ಅಂತ ಒಂದು ಸ್ಟಿಕ್ಕರ್ ಅನ್ನ ಕೂಡ ಹೋಟೆಲ್ನ ಶಟರ್ಗೆ ಅಂಟಿಸಿ ಕ್ಲೋಸ್ ಮಾಡಿರುವ ದೃಶ್ಯ ನೋಡ್ತಾ ಇದ್ದೀರಿ. ನೋಡಿ, ಅನಿಲ ಪೂರೈಕೆ ಸಮಸ್ಯೆಗಳು ಮುಂದುವರಿತಾ ಇರೋದ್ರಿಂದ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಹಂಗಾಗಿ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. IDC ಕಿಚನ್ ವೆರಿ ಫೇಮಸ್. ಇಲ್ಲಿ ಇಡ್ಲಿ ವಡೆ ಕಾಫಿ ಕುಡಿಯೋಕೆಲ್ಲ ಸಾಕಷ್ಟು ಜನ ಪ್ರತಿನಿತ್ಯ ಬರ್ತಾರೆ. ಬಟ್ IDC ಹೋಟೆಲ್ಲೇ ಕ್ಲೋಸ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಒಂದು ಸ್ಟಿಕ್ಕರ್ ಅನ್ನ ಕೂಡ ಅಲ್ಲಿ ಅಂಟಿಸಿದ್ದಾರೆ. ಅನಿಲ ಪೂರೈಕೆ ಆಗೋ ತನಕ ಕೂಡ ನಾವು ಹೋಟೆಲ್ ಅನ್ನ ಅಂದ್ರೆ ಈ ಔಟ್ಲೆಟ್ ಅನ್ನ ಮುಚ್ಚಲಾಗಿರುತ್ತೆ ಅನ್ನುವಂತಹ ವಿಚಾರವನ್ನ ಸ್ಟಿಕ್ಕರ್ ನಲ್ಲಿ ಬರೆಯಲಾಗಿದೆ. ಅದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪ್ರತಿದಿನ ಸಾಕಷ್ಟು ಜನ ಗ್ರಾಹಕರು ಈ ಹೋಟೆಲ್ಗಳಿಗೆ ಹೋಗ್ತಾ ಇದ್ರು. ಬಟ್ ಈಗ ಶಟರ್ ಎಳೆದಿರೋದ್ರಿಂದ ವಾಪಸ್ ಆಗ್ತಿದ್ದಾರೆ ಅಲ್ಲಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಗಮೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ಸಂಗಮೇಶ್, IDC ಕಿಚನ್ ಮುಂಭಾಗದಲ್ಲೇ ಇರೋದ್ರಿಂದ ಕೇಳ್ತಿದ್ದೀನಿ, ಎಷ್ಟು ದಿನಗಳಿಂದ ಇದು ಕ್ಲೋಸ್ ಆಗಿದೆ? ಪ್ರತಿನಿತ್ಯ ಸಾಕಷ್ಟು ಜನ ಗ್ರಾಹಕರು ಹೋಗ್ತಾರೆ, ಬಿಕಾಸ್ ಅಲ್ಲಿ ಇಡ್ಲಿ ಮತ್ತು ಕಾಫಿ ಫೇಮಸ್ ಅನ್ನೋ ಕಾರಣಕ್ಕೆ. ಅತಿ ದೊಡ್ಡ ಲಾಸ್ ಅಲ್ವಾ? ಎಷ್ಟು ದಿನ ಆಯ್ತು ಕ್ಲೋಸ್ ಆಗಿ? ಎಸ್ ಶ್ರುತಿ, ಇನ್ನೇನು ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ನಗರದಲ್ಲಿರುವ ಪ್ರಮುಖ ಹೋಟೆಲ್ಗಳಿಗೆ ಈ ಗ್ಯಾಸ್ ಸಿಲಿಂಡರ್ ಕೊರತೆ ಅನ್ನೋ ಬಿಸಿಯನ್ನ ಮುಟ್ಟಿದೆ. ಸದ್ಯ ಗಾಂಧಿನಗರದಲ್ಲಿರುವ IDC ಕಿಚನ್ಗೂ ಒಂದು ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಕಳೆದ 4 ದಿನಗಳಿಂದ ಆ ಡೋರ್ ಅನ್ನ ಕ್ಲೋಸ್ ಮಾಡಿದರೆ ಮುಂದಿನ ಗ್ಯಾಸ್ ನಮಗೆ ಸಪ್ಲೈ ಬರುವವರೆಗೂ ನಾವು ಯಾವುದೇ ಡೋರ್ ಅನ್ನ ತೆರೆಯುವುದಿಲ್ಲ ಅಂತ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಹಾಗಾಗಿ ಇಲ್ಲಿನ ಗ್ರಾಹಕರು ಬರ್ತಾರೆ, ಇಷ್ಟಪಟ್ಟು ಏನು ಇಡ್ಲಿ ದೋಸೆ ತಿನ್ಬೇಕಂತ ಬರ್ತಾರೆ. ಆದ್ರೆ ಆ ಗ್ರಾಹಕರಿಗೆ ಎಲ್ಲೋ ಒಂದ್ ಕಡೆ ಬೇಸರವಾಗ್ತಾ ಇದೆ. ಹಾಗಾಗಿ ಮುಂದೆ ಬೇರೆ ಬೇರೆ ಹೋಟೆಲ್ಗಳ ಮೊರೆ ಹೋಗ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಬಂದ್ ಆಗಿದ್ದು ಸದ್ಯ ಗ್ಯಾಸ್ ಸಪ್ಲೈ ಬರುವವರೆಗೂ ಇದು ಕ್ಲೋಸ್ ಆಗಿರಲಿದೆ. ಜೊತೆಗೆ ಈ ಕ್ಲೋಸ್ ಆಗಿರೋದ್ರಿಂದ ಸಿಬ್ಬಂದಿ ಏನಿರ್ತಾರೆ ಅವರಿಗೆ ಕೂಡ ಏನು ಹೋಟೆಲ್ನ ಮಾಲೀಕರಿಗೆ ಕೂಡ ನಷ್ಟವಾಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗ ಏನು ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯನ್ನು ಬಂದ್ರೆ ನಾವು ಹೋಟೆಲ್ನ ತೆರಿತೀವಿ, ಹೋಟೆಲ್ನ ತೆರೆದ ಮೇಲೆ ಗ್ರಾಹಕರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನ ಪೂರೈಕೆ ಮಾಡ್ತೀವಿ ಅಂತ ಇಲ್ಲಿನ ಸಿಬ್ಬಂದಿಯವರ ಮಾತಾಗಿದೆ. ಶ್ರುತಿ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.